ದಯವಿಟ್ಟು ಸಂಘಟನೆ ಜೊತೆ ಇರ್ರಿ. ಸಂಘಟನೆ ಬಲ ಇತ್ತಂದ್ರೆ ಜನಸಂಖ್ಯೆ ನೋಡ್ತಾರೆ. ಜನಸಂಖ್ಯೆ ಜಾಸ್ತಿ ಬರ್ತಂದ್ರೆ ಇಡೀ ವಿಧಾನಸೌಧನ ಇಲ್ಲೇ ಬರ್ತೈತಿ ವಿಧಾನಸೌಧ. ಎಲ್ಲ CM ಅವರು ಬರ್ತಾರೆ. ಇವತ್ತು ವಿಚಾರ ಮಾಡಿ 2017 ಒಳಗಡೆ ರಮೇಶ್ ಕುಮಾರ್ ಸಾಹೇಬ್ರು ಆರೋಗ್ಯ ಮಂತ್ರಿ ಅವರಿದ್ದಾಗ ಶಾಲೆಯ ನರಸಿಂಹರಾವ್ ವೈದ್ಯರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಥಮ ಶಿಕ್ಷಕ ವೈದ್ಯರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಥಮ ಚಿಕಿತ್ಸಾ ವೈದ್ಯರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಥಮ ಚಿಕಿತ್ಸಾ ವೈದ್ಯರ ಸಂಘ, ರಾಜ್ಯ ಗ್ರಾಮೀಣ ಪ್ರಥಮ ಚಿಕಿತ್ಸಾ ವೈದ್ಯರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಸರ್, ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಏನು ಸರ್ ನಿಮ್ಮ ಬೇಡಿಕೆಗಳನ್ನು? ಸರ್, ನಾವು ಗ್ರಾಮೀಣ ಭಾಗದಲ್ಲಿ ಪ್ರಥಮ ಚಿಕಿತ್ಸೆ ಮಾಡುವಂಥ ಪ್ರಥಮ ಚಿಕಿತ್ಸಕರು ಸುಮಾರು 10 ವರ್ಷ 20 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀವಿ. ನರ್ಸಿಂಗ್ ಆ್ಯಕ್ಟ್ ಬಂದ ಮೇಲೆ 2017 ನಮಗೆ KPME ನೀವು ಕೊಡಲ್ಲ, ನಿಮ್ಮ ಹತ್ರ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲ, ನೀವು ಬಂದ್ ಮಾಡಬೇಕು, ನೀವು ನಕಲಿ ವೈದ್ಯರಿ ಅಂತೇಳಿ ನಮ್ಮನ್ನು ಹತ್ತಿಕ್ತ ಸಮಯದೊಳಗೆ ನಾವು ಆಂಧ್ರದ ಮಾದರಿಯೊಳಗೆ ನಮಗೆ ತರಬೇತಿ ಕೊಟ್ಟು ನಮಗೂ ಮಾನ್ಯತೆ ಕೊಡಿ ನಮ್ಮ ಸರ್ಕಾರದಿಂದ ಅಂತ ಹೋರಾಟ ಮಾಡ್ತಾ ಇದ್ದೀವಿ. 2017ರಲ್ಲಿ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿಗಳಿದ್ದಾಗ ಆರೋಗ್ಯ ಮಂತ್ರಿಗಳು ಮತ್ತು ಹೆಲ್ತ್ ಸೆಕ್ರೆಟರಿ ಅವರ ನೇತೃತ್ವದೊಳಗೆ ಒಂದು ಸಭೆ ನಡೆದು ಒಂದು ಜೀವ ಆಗಿದೆ ಸರ್, ಸುತ್ತೋಲೆ ಆಗಿದೆ. ಯಾಕೆಂದರೆ ಇವರನ್ನು ಗ್ರಾಮೀಣ ಭಾಗದಲ್ಲಿ ಗುರುತಿಸಿ ಇವರಿಗೊಂದು ಫಸ್ಟ್ ಏಡ್ ತರಬೇತಿ ಕೊಡಬೇಕು, ಕಮ್ಯುನಿಟಿ ಪ್ಯಾರಾಮೆಡಿಕ್ಸ್ ಅಂತೇಳಿ ಆದೇಶ ಆಗಿತ್ತು. ಅದು ಕಾರಣಾಂತರಗಳಿಂದ ಸುತ್ತೋಲೆ ಹಿಂಪಡಿದ್ದಾರೆ. ಅದಕ್ಕೆ ಆ ನಿಟ್ಟಿನೊಳಗೆ ನಮಗೆ ಸುತ್ತೋಲೆ ಹೊರಡಿಸಿ ಆದಷ್ಟು ಬೇಗ ನಮ್ಮ ತರಬೇತಿ ಕೊಟ್ಟರೆ ನಮಗೂ ಕೂಡ ಒಂದು ಬದುಕೋದಕ್ಕೆ ಅವಕಾಶ ಆಗ್ತದೆ, ನಮ್ಮ ಜೀವನದ ಒಂದು ವೃತ್ತಿ ನಡೆಸಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅನ್ನುವಂಥ ನಿಟ್ಟಿನೊಳಗೆ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.